ಹಲೋ ಎವ್ರಿವನ್, ದಿಸ್ ಇಸ್ ಜಾಫರ್ ಟೆಕ್ ಕನ್ನಡ, ಸತ್ಯ ಮಾಹಿತಿಗಾಗಿ. ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾವು SBI ನ ಜನರಲ್ ಇನ್ಶೂರೆನ್ಸ್ ಆ್ಯಪ್ ನಲ್ಲಿ ಯಾವ ರೀತಿ ನಾವು ಯಾವುದಾದ್ರೂ ಇನ್ಶೂರೆನ್ಸ್ ಒಂದು ಪಾಲಿಸಿನ ಅಲ್ಲಿ ಯಾವ ರೀತಿ ಲಿಂಕ್ ಮಾಡಬೇಕು, ಮತ್ತು ಯಾವುದಾದ್ರೂ ಪಾಲಿಸಿನ ರಿನ್ಯೂವಲ್ ಮಾಡಬೇಕಂದ್ರೆ ಯಾವ ರೀತಿ ರಿನ್ಯೂ ಮಾಡಬೇಕು, ಮತ್ತು ಯಾವುದಾದ್ರೂ ಹೊಸ ಪಾಲಿಸಿನ ನಾವು ಯಾವ ರೀತಿ ಬೈ ಮಾಡಬೇಕು ಅಂತ ಸಂಪೂರ್ಣವಾಗಿ ಇವತ್ತು ಚರ್ಚೆ ಮಾಡೋಣ. ಅದು ಲೈಫ್ ಇನ್ಶೂರೆನ್ಸ್ ಇರ್ಬೋದು, ಅಥವಾ ವೆಹಿಕಲ್ ಇನ್ಶೂರೆನ್ಸ್ ಇರ್ಬೋದು, ಅಥವಾ ಇನ್ಯಾವುದೇ ಥರದ ಇನ್ಶೂರೆನ್ಸ್ ಇರ್ಬೋದು. SBIಗೆ ಸಂಬಂಧಪಟ್ಟಂಥ ಯಾವುದೇ ಇನ್ಶೂರೆನ್ಸ್ನ ಆ ಆ್ಯಪ್ನಲ್ಲಿ ನಾವು ಮ್ಯಾನೇಜ್ ಮಾಡಬಹುದು, ರಿನ್ಯೂವಲ್ ಮಾಡಬಹುದು. ಹಾಗೆ ಆ ಆ್ಯಪ್ನಲ್ಲಿ ಲಿಂಕ್ ಮಾಡಿಬಿಟ್ಟು ಅದರ ಸ್ಟೇಟಸ್ನ ಅಥವಾ ಅದರ ಡೀಟೇಲ್ಸ್ನ ಚೆಕ್ ಮಾಡಬಹುದು. ಹಾಗೆ ಕ್ಲೇಮ್ ಆಪ್ಷನ್ ಕೂಡ ಇರುತ್ತೆ ಸ್ನೇಹಿತರೆ. ಎಲ್ಲವನ್ನು ಕೂಡ ನಾನು ಈ ಆ್ಯಪ್ನ ರಿವ್ಯೂ ಮಾಡಿಬಿಟ್ಟು ತೋರಿಸ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಇಲ್ಲಿ SBI ಜನರಲ್ ಇನ್ಶೂರೆನ್ಸ್ ಅಂತ ಈ ರೀತಿ ಒಂದು ಆ್ಯಪ್ ಇರುತ್ತೆ. ನೀವು ಪ್ಲೇಸ್ಟೋರ್ನಲ್ಲಿ ಈಸಿಯಾಗಿ ಡೌನ್ಲೋಡ್ ಮಾಡ್ಕೋಬೋದು. ಮಾಡಿದ ನಂತರದಲ್ಲಿ ಈ ರೀತಿ ಓಪನ್ ಮಾಡ್ಕೊಳ್ಳೋಣ. ಓಪನ್ ಮಾಡಿದ ನಂತರದಲ್ಲಿ ಇಲ್ಲಿ ಯಾವ ರೀತಿ ಏನೇನು ಡೀಟೇಲ್ಸ್ ಕೇಳುತ್ತೆ ಅಂತ ನೋಡೋಣ. ಮೊದಲು ನಮ್ಮ ಫೋನ್ ನಂಬರ್ನ ಇಲ್ಲಿ ಹಾಕಬೇಕಾಗುತ್ತೆ. ಫೋನ್ ನಂಬರ್ನ ಹಾಕಿಬಿಟ್ಟು ಇಲ್ಲಿ ಗೆಟ್ OTP ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಗೆಟ್ OTP ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ OTP ಬರುತ್ತೆ ಸ್ನೇಹಿತರೆ. OTPನ ಹಾಕಿಬಿಟ್ಟು ವೆರಿಫೈ ಮಾಡಿದ ನಂತರದಲ್ಲಿ ನಮ್ಮ ಅಕೌಂಟ್ ಅನ್ನೋದು ಲಾಗಿನ್ ಆಗುತ್ತೆ. ನೋಡಿ, ವೆರಿಫೈ OTP ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ನಮ್ಮ ಅಕೌಂಟ್ ಅನ್ನೋದು ಈ ರೀತಿ ಲಾಗಿನ್ ಆಗುತ್ತೆ. ನೋಡಿ, ಲೋಡಿಂಗ್ ಆಗ್ತಾ ಇದೆ. ಸ್ವಲ್ಪ ವೇಟ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು, ಮೇಲ್ಗಡೆ ಒಂದು ನೋಟಿಫಿಕೇಶನ್ ಬರ್ತಾ ಇದೆ. ಯು ಹ್ಯಾವ್ ಗಾಟ್ ಟೋಟಲ್ ಆಫ್ ಒನ್ ಪಾಲಿಸಿ ಅಂತ ಇದೆ. ಒಂದು ಪಾಲಿಸಿನ ನೀವು ಆಲ್ರೆಡಿ ಲಿಂಕ್ ಮಾಡ್ಕೊಂಡಿದ್ದೀರಾ ಅಂತ ಹೇಳ್ತಾ ಇದೆ. ಇಲ್ಲಿ ಲಿಂಕ್ ಪಾಲಿಸಿ ಅಂತ ಕ್ಲಿಕ್ ಮಾಡಿಬಿಟ್ಟು ಹೊಸ ಪಾಲಿಸಿ ಕೂಡ ಲಿಂಕ್ ಮಾಡ್ಬೋದು. ಇಲ್ಲಿ ಈ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಆಲ್ರೆಡಿ ನಾವು ಲಿಂಕ್ ಮಾಡಿರುವಂಥ ಪಾಲಿಸಿಗಳು ಯಾವ್ಯಾವು ಇದೆ ಅಂತ ಚೆಕ್ ಮಾಡ್ಬೋದು. ಇಲ್ಲಿ ವ್ಯೂ ಡೀಟೇಲ್ಸ್ ಅಂತ ಕೂಡ ಆಪ್ಷನ್ ಇದೆ. ಕ್ಲಿಕ್ ಮಾಡಿಬಿಟ್ಟು ವ್ಯೂ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆ ಒಂದು ಪಾಲಿಸಿ ಡೀಟೇಲ್ಸ್ನ ಚೆಕ್ ಮಾಡ್ಕೋಬೋದು. ನೋಡಿ, ಆಲ್ರೆಡಿ ಲಿಂಕ್ ಆಗಿರುವಂಥ ಪಾಲಿಸಿ ಇದು ನನ್ನ ಒಂದು SBI ಇನ್ಶೂರೆನ್ಸ್ ಆ್ಯಪ್ನಲ್ಲಿ. ಈ ರೀತಿ ಇಲ್ಲಿ ನೋಡಿ, ವ್ಯೂ ಡೀಟೇಲ್ಸ್, ಫರ್ದರ್ ಡೀಟೇಲ್ಸ್ ಕೂಡ ನೋಡ್ಬೋದು. ಯಾವ ಒಂದು ವೆಹಿಕಲ್ನ ಒಂದು ಪಾಲಿಸಿ ಇರುವಂಥದ್ದು ಅನ್ನೋದನ್ನು ಕೂಡ ನಾವು ನೋಡಬಹುದು. ನಂತರದಲ್ಲಿ ಇಲ್ಲಿ ಕೆಳಗಡೆ ಕೂಡ ಕೆಲವೊಂದಿಷ್ಟು ಆಪ್ಷನ್ಸ್ಗಳು ಬರುತ್ತೆ. ಕ್ಲೇಮ್ ಅನ್ನೋದು ಬರುತ್ತೆ ಇಲ್ಲಿ, ಮತ್ತು ಎಡಿಟ್ ಕಾಂಟ್ಯಾಕ್ಟ್ ಡೀಟೇಲ್ಸು, ಕಾಂಟ್ಯಾಕ್ಟ್ SBI ಜನರಲ್ಲು ಅಂತ ಹೀಗೆಲ್ಲ ಬೇರೆ ಬೇರೆ ಆಪ್ಷನ್ಸ್ಗಳು ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ನಂತರದಲ್ಲಿ ಇಲ್ಲಿ ಮೇಲ್ಗಡೆ ನಾನು ವಾಪಸ್ ಬರ್ತೀನಿ. ಬ್ಯಾಕ್ ಬಂದುಬಿಟ್ಟು ಇಲ್ಲಿ ನಾವು ಹೋಮ್ ಅಂತ ಆಪ್ಷನ್ ಇದೆ. ಹೋಮ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ರಿನ್ಯೂ ಅಂತ ಆಪ್ಷನ್ ಇದೆ ಸ್ನೇಹಿತರೆ. ಯಾವುದಾದ್ರೂ ಪಾಲಿಸಿನ ನಾವು ರಿನ್ಯೂ ಮಾಡಬೇಕಂದ್ರೆ ರಿನ್ಯೂವಲ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಮಾಡಿದ ನಂತರದಲ್ಲಿ ಇಲ್ಲಿ ಯಾವುದಾದ್ರೂ ಎಕ್ಸ್ಪೈರ್ ಆಗಿದ್ದರೆ ಪಾಲಿಸಿ ನಾವು ಇಲ್ಲಿಂದ ನೇರವಾಗಿ ರಿನ್ಯೂವಲ್ ಮಾಡ್ಕೋಬೋದು. ಈಗ ಯಾವುದು ಪಾಲಿಸಿ ಕೂಡ ನನ್ನ ಒಂದು ಆ್ಯಪ್ನಲ್ಲಿ ಎಕ್ಸ್ಪೈರ್ ಆಗಿಲ್ಲ. ಇಲ್ಲಿ ಲಿಂಕ್ ಪಾಲಿಸಿ ಅಂತ ಕ್ಲಿಕ್ ಮಾಡಿಬಿಟ್ಟು ಯಾವುದಾದ್ರೂ ಆಲ್ರೆಡಿ ಬೇರೆ ಕಡೆ ನಾವು ತಗೊಂಡಂಥ ಪಾಲಿಸಿ ಕೂಡ ಇಲ್ಲಿ ನಾವು ಲಿಂಕ್ ಮಾಡಬಹುದು. SBIನ ಪಾಲಿಸಿ, ಬೇರೆ ಯಾವುದೇ ಪಾಲಿಸಿ ಬರೋದಿಲ್ಲ. ಕೇವಲ SBI ಜನರಲ್ ಪಾಲಿಸಿ ಅಂತ ಏನಿರುತ್ತೆ, ಜನರಲ್ ಇನ್ಶೂರೆನ್ಸ್ ಅಂತ, ಅದನ್ನು ಮಾತ್ರ ನಾವು ಇಲ್ಲಿ ರಿನ್ಯೂವಲ್ ಮಾಡಬಹುದು ಅಥವಾ ಲಿಂಕ್ ಮಾಡಬಹುದು. ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಆ ಪಾಲಿಸಿ ನಂಬರ್ ಹಾಗೂ ವೆಹಿಕಲ್ ಡೇಟ್ನ, ವೆಹಿಕಲ್ ಒಂದು ಇನ್ಶೂರೆನ್ಸ್ ಇದ್ದರೆ ವೆಹಿಕಲ್ ಒಂದು ರಿಜಿಸ್ಟ್ರೇಷನ್ ನಂಬರ್ನ ಹಾಕಿಬಿಟ್ಟು ಇಲ್ಲಿ ಮೇಲ್ಗಡೆ ಪಾಲಿಸಿ ನಂಬರ್ ಹಾಕಿಬಿಟ್ಟು ನಾವು ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿದರೆ ನಮ್ಮ ಪಾಲಿಸಿ ಇಲ್ಲಿ ಈಸಿಯಾಗಿ ಲಿಂಕ್ ಮಾಡಬಹುದು. ನಂತರದಲ್ಲಿ ಇಲ್ಲಿ ಕ್ಲೇಮ್ ಆಪ್ಷನ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಹಾಗೆ ಇಲ್ಲಿ ಕೆಳಗಡೆ ನಾವು ಹೊಸ ಪಾಲಿಸಿನ ಬೈ ಮಾಡಬೇಕು ಅಂದರೆ ಯಾವುದಾದ್ರೂ ವೆಹಿಕಲ್ನ ಅಥವಾ ಯಾವುದಾದ್ರೂ ಇನ್ಶೂರೆನ್ಸ್, ಹೆಲ್ತ್ ಇನ್ಶೂರೆನ್ಸ್ ಇರ್ಬೋದು, ಲೈಫ್ ಇನ್ಶೂರೆನ್ಸ್, ಯಾವುದೇ ಪಾಲಿಸಿನ ಇಲ್ಲಿ ಕೆಳಗಡೆ ಹಲವಾರು ಪಾಲಿಸಿಗಳಿರುತ್ತೆ. ಅದರಲ್ಲಿ ನಾವು ಮೋಟರ್ ಇನ್ಶೂರೆನ್ಸ್ ಅಂತ ನಾನು ತೊಗೊಂಡಿದ್ದೀನಿ. ನಂತರದಲ್ಲಿ ಯಾವ ಒಂದು ವೆಹಿಕಲ್ನ ಪಾಲಿಸಿ ಮಾಡ್ತಾ ಇದ್ರೆ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಡೀಟೇಲ್ಸ್ ಎಲ್ಲ ಇಲ್ಲಿ ನೋಡ್ಬೋದು. ಅದಕ್ಕೆ ಸಂಬಂಧಪಟ್ಟಂಥ ಇಲ್ಲಿ ಡೀಟೇಲ್ಸ್ ತೋರಿಸುತ್ತೆ. ಇಲ್ಲಿ ನೀವು ಒಂದು ಸಾರಿ ಚೆಕ್ ಮಾಡ್ಕೊಂಡ್ಬಿಟ್ಟು ಗೆಟ್ ಕೋಟ್ ಅಂತ ಕೆಳಗಡೆ ಆಪ್ಷನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಮಾಡಿದ ನಂತರದಲ್ಲಿ ಫೋನ್ ನಂಬರ್ ಕೇಳುತ್ತೆ, ಹಾಗೆ ಹಾಕಿಬಿಟ್ಟು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇಮೇಲ್ ID ನ ಹಾಕಬೇಕು. ಅಂದರೆ ನಾವು ಪಾಲಿಸಿಗೆ ಒಂದು ಇಮೇಲ್ ID ನ ಹಾಕಿಬಿಟ್ಟು ಇಲ್ಲಿ ವೆಹಿಕಲ್ ಇನ್ಶೂರೆನ್ಸ್ ಇದ್ದರೆ ರಿಜಿಸ್ಟ್ರೇಷನ್ ನಂಬರ್ನ ಹಾಕಬೇಕಾಗುತ್ತೆ. ಹಾಕ್ಬಿಟ್ಟು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೋಬೇಕು. ನೋಡಿ, ನಮ್ಮ ವೆಹಿಕಲ್ನ ಡೀಟೇಲ್ಸ್ ಎಲ್ಲ ಇಲ್ಲಿ ಬಂದಿದೆ. ಯಾವಾಗ ರಿಜಿಸ್ಟ್ರೇಷನ್ ಆಗಿದೆ, ಎಲ್ಲಿ ರಿಜಿಸ್ಟ್ರೇಷನ್ ಆಗಿದೆ ಎಲ್ಲವೂ ಕೂಡ ಇಲ್ಲಿ ತೋರಿಸುತ್ತೆ. ನಂತರದಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಳೋಣ. ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು, ಇಲ್ಲಿ ಪಾಲಿಸಿ ಎಕ್ಸ್ಪೈರ್ ಯಾವಾಗ ಆಗಿದೆ ಅಂತ ಡೇಟನ್ನು ಹೇಳಬೇಕಾಗುತ್ತೆ. ಇಲ್ಲಿ ಡೇಟ್ನ ಹಾಕಿಬಿಟ್ಟು ಕೆಳಗಡೆ ಯಾವ ಟೈಪ್ ಇನ್ಶೂರೆನ್ಸ್, ಥರ್ಡ್ ಪಾರ್ಟಿ ಅಥವಾ ಕಾಂಪ್ರಿಹೆನ್ಸಿವ್ ಅಂತ ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ಕೆಳಗಡೆ ಬಂದುಬಿಟ್ಟು ಇಲ್ಲಿ ನೋ ಕ್ಲೇಮ್ ಬೋನಸ್ನ ಇಲ್ಲಿ ಸೆಲೆಕ್ಟ್ ಮಾಡಿಬಿಟ್ಟು 50% ಅಂತ ಸೆಲೆಕ್ಟ್ ಮಾಡಿದ ನಂತರದಲ್ಲಿ ಇಲ್ಲಿ ಸಿ ಪ್ಲ್ಯಾನ್ಸ್ ಅಂತ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನೋಡ್ಬೋದು, ಆ ರೀತಿ ನಾವು ಸೆಲೆಕ್ಟ್ ಮಾಡಿರುವಂಥ ವೆಹಿಕಲ್ಗೆ ಇರುವಂಥ ಪ್ಲ್ಯಾನ್ಗಳು ಇಲ್ಲಿ ತೋರಿಸುತ್ತೆ. ಇಲ್ಲಿ ಯಾವ ಪ್ಲ್ಯಾನನ್ನು ನಾವು ತಗೊಳ್ಳೋದಕ್ಕೆ ಇಷ್ಟಪಡ್ತೀವಿ ಅದನ್ನು ಸೆಲೆಕ್ಟ್ ಮಾಡಿಬಿಟ್ಟು ನಾವು ಪೇಮೆಂಟ್ ಮಾಡಿದ ತಕ್ಷಣದಲ್ಲಿ ನಮ್ಮ ಪಾಲಿಸಿ ಅನ್ನೋದು ಇಲ್ಲಿ ಇಶ್ಯೂ ಆಗುತ್ತೆ. ಈ ರೀತಿ ನಾವು SBI ಜನರಲ್ ಇನ್ಶೂರೆನ್ಸ್ ಆ್ಯಪ್ನಲ್ಲಿ ಯಾವುದೇ ಪಾಲಿಸಿನ ಮ್ಯಾನೇಜ್ ಮಾಡ್ಬೋದು, ಅಥವಾ ಯಾವುದೇ ಹೊಸ ಪಾಲಿಸಿನೂ ಬೈ ಮಾಡ್ಬೋದು, ಅಥವಾ ಇನ್ಯಾವುದೇ ಇಲ್ಲಿ ಲಿಂಕ್ ಮಾಡಿಬಿಟ್ಟು ಇಟ್ಕೋಬಹುದು, ಅಥವಾ ರಿನ್ಯೂವಲ್ ಕೂಡ ಮಾಡಬಹುದು.
ಹಾಗೆ ಸ್ನೇಹಿತರೆ ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ ಶೈಲಿ ಉತ್ತಮ ಅಂತ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದ್ರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ಇರ್ತೀನಿ ಮುಂದೆ ಬರ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್.